ಭಗವಂತನೇ ತಾಯಿನ ನವನಿ ಯಾಕವ ಹಿಂಗೆ ಕಷ್ಟ ಕೊಟ್ಟೆ ನನಗೆ, ಯಾಕೆ ಹಿಂಗೆ ಕಷ್ಟ ಕೊಟ್ಟೆ? ಯಾರು ಋಣ ತಿಂದಿದ್ದವು ನಾವು? ಅಲ್ಲ ಹಿಂಗೆ ಮನೇಲಿ ನೆಮ್ಮದಿಲ್ದಂಗೆ ಮಾಡ್ಬಿಟ್ಟಲ್ಲವ ಮಗ. ಯಾವ ಕೆಲಸ ಮಾಡ್ಬಿಟ್ಟ, ಯಾವ ಕೆಲಸ ಮಾಡ್ಬಿಟ್ನವ? ಜಾನ್ಕಕ್ಕ ಬಕ್ಕ ಬಾ, ಇದಕ್ಕೆ ಇಲ್ಲಿ ಕೂತಿದೀಯ? ಅಯ್ಯೋ ಕೂತ್ಕೊಂಡೆ ಕಣಕ್ಕ, ಕೂತ್ಕೊಂಡೆ ಕಣ್ ಬಾ. ಅಯ್ಯ ಅದೇ ಕಕ್ಕ, ಅದೇ ಸಾಪು ಕೂತಿದ್ದೀನಿ ನೀನು, ಅದನ್ನೇ ತಲೆ ಒಳಗೆ ಹಾಕೊಂಡು ಯತ್ನೆ ಮಾಡು ನೀನು. ಎದ್ ನಡಿ ನೀನು ಕತೆ, ನೀನು ಚೆನ್ನಾಗಿ ಆಡ್ತಾ ಇದ್ದಿ ಕಣ. ಅಲ್ಲ ಕಣಕ್ಕ, ನಾನು ಹೇಳೋದು ನೋಡಕ್ಕ ನಮ್ಮ ಮನೆ ಪರಿಸ್ಥಿತಿ ಹಂಗಾಗೋಯ್ತು. ನಮ್ಗೆ ಹಿಂಗೆ ಹೊಟ್ಟೆ ಉರ್ಸಿ ಹಿಂಗೆ ಬಟ್ಟೆ ಕಟ್ತಾರಕ್ಕ. ಅಲ್ಲ ನನ್ನ ಮಗನಿಗೆ ನಮ್ಮ ಊರಿಗೂ ನಮ್ಮ ಅಪ್ಪನಿಗೂ ಹೇಳ್ಬೇಕು ಅನ್ನಿಸ್ತಿಲ್ವಲ್ಲಕ್ಕ. ಇಷ್ಟಪಟ್ಟಿಲ್ಲ ತಾನೆ ಅವ, ಹಿಂಗೆ ಇಷ್ಟಪಟ್ಟಿನಿ ಅವ. ಇನ್ನೇನು ನನಗೆ ಯಾರಿದ್ದಾರವ ಮಾಡಿಕೊಡ್ರವ ಅನ್ನೋದು ಒಂಚೂರುವೆ ಅವ್ವ ಅಪ್ಪನ ಬೆಲೆನೇ ಗೊತ್ತಿಲ್ವಲ್ಲಕ್ಕ. ನನ್ನ ಮಗನಿಗೆ ಇವನಿಗೆ ಲೋಪರ್, ನನ್ನ ಮಗನಿಗೆ ಅವ್ವ ಅಪ್ಪನ ಬೆಲೆ ಗೊತ್ತಿದ್ರೆ ಇವನು ಈ ಕೆಲಸ ಮಾಡ್ತಿದ್ನ. ನೆನ್ನೆ ದಿಸ್ಲುವೆ ಆ ಪಾಟಿ ಮುಗಿದ್ರುವೆ ಬಿಡು. ಆ ಮಗಿನ ನಾನು ನೋಡ್ಕೊತೀನಿ, ನನ್ನ ಮಗನ ನೋಡ್ಕೊಳಕ್ಕೆ ನಂಗೆ ಗೊತ್ತಿಲ್ಲ ಅಂತ ಒಂದು ಮಾತು ಒಂದು ಬಾಯಿರ್ ಬರ್ನಿವರನ್ನ ಹಾಕಕ್ಕ. ನಾಳೆ ದಿವ್ಸಕ್ಕೆ ನಾ ಸತ್ತೋರು ತಾನೇ ಆ ಮಗಿನ ನೋಡ್ಕೊಂಡಾರಕ್ಕ. ಹೇಳು ನೀನೇ, ಯಾವ ಕೀಚ್ಲು ಬುದ್ಧಿ ಕಲ್ತಿದ್ದಾನಕ್ಕ ಅವನು, ಲೋಪರ್ ನನ್ನ ಮಗ ಅವನು. ನಿಜವಾಗ್ಲೂ ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಯ್ತದ. ನನಗೆ ಯಾವ ಕೇಳ್ಕೊಂಡು ಕಲ್ತಿದ್ದಾನಕ್ಕ. ಕೇಳುಗಾಲಕ್ಕೆ ನಾಯಿ ಮೊಟ್ಟೆ ಇತ್ತು ನನಗೆ ಹೆಂಗೆ ಕಲ್ತಾನ ನೋಡು. ಅಕ್ಕ ಜಂಕಕ್ಕ, ನೀನು ಮನ್ಸೂನ್ ಭಾರ ಎಷ್ಟದೆ ಅಂತ ನಿನಗೆ ಗೊತ್ತು. ನಾವೇನೋ ಹೇಳ್ಬೋದು, ನಾವು ಏನು ಅಂದ್ರೆ ನಾನು ಒಂದು ಮಾತಾಡ್ತೀನಿ ಕೇಳ್ಕೊ. ನಿನ್ನ ಮನ್ಸಲ್ಲಿ ನೋವಿಲ್ಲ ಅಂತ ಅಲ್ಲ, ನೋವು ಅದೇ. ನಿನ್ನ ಕಷ್ಟ ನಿನಗೆ ಗೊತ್ತು, ನಿನ್ನ ಕಷ್ಟ ನೀನೇ ದುಂಗ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತು ಅಕ್ಕ. ಆಯಿತಾ? ಹಂಗೆ ಅಂದ್ಕೊಂಡು ನೀನು ಹಿಂಗೆ ಸಪ್ಪು ಮಾಡ್ಕೊಂಡು ಹಿಂಗೆ ಬೇಜಾರು ಮಾಡ್ಕೊಂಡು ಇಟ್ಟು ಸಪ್ಪು ಹುಟ್ಟು ಕೂತ್ಕೊಂಡಾಗ ಅಣ್ಣಂಗೆ ಏನು ಅನ್ಸಕ್ಕಿಲ್ಲ? ಅಣ್ಣಂಗೆ ಏನು ಅನ್ಸಕ್ಕಿಲ್ವಕ್ಕ? ಅಣ್ಣಂಗೆ ಬೇಜಾರಾಕಿಲ್ವಾ? ಹೇಳಿ ನೀನೇ. ಅಯ್ಯೋ ಅವರು ಕುಸ್ತು ಹೋದ್ರು ಕಣಕ್ಕ, ಮದುವೆ ಆಗಿರೋದು ಇದ್ದಿಟ್ವೆಯ. ಅವಳಿದ ಪ್ರಮಾದ ಹೇಳೋದ್ನಲ್ಲ, ನಾನು ಅವರು ನಂಬೇ ಐತಿಲ್ಲ. ನಾವು ಎಲ್ಲೋ ಒಂದು ಕಡೆ ಸುಳ್ಳು ಹೇಳ್ತಾವನೆ ಅವನು ಅನ್ನಂಗೆ ಇದ್ದೆ ಕಣಕ್ಕ. ನನಗೆ ಹೋಗಿ ನೋಡೋಗಂಟು ನನಗೆ ಅಷ್ಟು ನಂಬಿಕೆ ಇಲ್ಲ. ಏನೋ ನಾನು ಮಾತಾಡಿದ್ರು ನನ್ನ ಮನ್ಸಲ್ಲಿ ಎಲ್ಲೋ ಒಂದು ಕಡೆ ಅವನು ಹಿಂಗೆಲ್ಲ ಮೋಸ ಮಾಡಿರೋಕ್ಕಿಲ್ಲ ಅಂದ್ಕೊಂಡೆ. ಹೋಗಿ ನೋಡಿದ್ಮೇಲೆ ಗೊತ್ತಾಯ್ತು ಅಕ್ಕ. ಬಂದಿನ ಮೊಟ್ಟೆರ್ಗೆ ಹೇಳದ್ನ ಕುಸ್ತೋದ್ರು. ಅಯ್ಯೋ ಎಂಥ ಬಡ್ಡಿ ಐತ ಇವನು, ಈ ಕೆಲಸ ಮಾಡೋನಲ್ಲ. ತಂದೆ ತಾಯಿಯಾಗಿ ನಾವು ಇತ್ತಿಲ್ವ, ನಮ್ಮನ್ನು ಬಿಟ್ಟಾಕ್ಬಿಟ್ಟು ಮದುವೆ ಆಗೋನಲ್ಲ. ಆ ಮುಗಿನಾರು ನೆನ್ಪರೈಕವ, ನಾವೇನೋ ಬಿಡು ಬೇಡ. ಆ ಮುಗಿನಾರೇ ನನ್ನ ಮುಗ ಅಂತವ ನೆನ್ಸ್ಕೊಂಡಿಲ್ವಲ್ಲ ಈ ಬಡ್ಡಿ ಇದ ಅಂದ್ಬಿಟ್ಟು ಹೊಸಿ ಬೇಜಾರು ಮಾಡ್ಕೊಳ್ಳಿಲ್ಲ ಕಣಕ್ಕ. ನಿಮ್ಮ ಅಣ್ಣ ರಾತ್ರಿ ಅವರು ಇಟ್ಟು ಉಣ್ಣಿಲ್ಲ, ನಾನು ಉಣ್ಣಿಲ್ಲ. ಮಗಿಗೆ ಒಂದು ಪವಕ್ಕಿ ಹಾಕಿ ಒಂದೇ ಒಂದು ಚೂರು ತೆಗ್ದಿರೋದು ಕನಕ, ಒಂದೇ ಒಂದು ಸೂಟದಷ್ಟು ಹಾಕೊಂಡು. ಅದು ಯಾಕೋ ಊಟನೇ ಬೇಡ ಅಂತಿತ್ತು ರಾತ್ರಿ. ನಾನೇ ಒಂಚೂರು ಉಣಿಸ್ಬಿಟ್ಟು ಅವರು ಉಣ್ಣಿಲ್ಲ, ನಾನು ಉಣ್ಣಿಲ್ಲ. ಎದ್ದು ತಂಗ್ಲಿಟ್ಟು ಉಂಡ್ಬಿಟ್ಟು ಕೆಲ್ಸಕ್ಕೆ ಹೋದ್ರು. ಅವ್ರು ಕಡ್ದು ನಾನು ಯಾಕೋ ಒಂಥರ ಬೇಜಾರಾಯಿತು, ಅತ್ತಿತ ಕಡ್ದು ಬಂದೆ. ನೀನು ಒಟ್ಟಿಗೆ ನೀನು ತಲೆಗೆಡ್ಸ್ಕೊಳ್ಳೋದಲ್ದನೇ ಅವ ಅಣ್ಣನಿಗೂ ತಲೆಗೆಡ್ಸ್ಬಿಡ್ತೀಯ. ಮನೇಲಿ ನೆಮ್ಮದಿ ಬೇಡ್ಬೇಕ. ನೀನು ಹಿಂಗೆ ಆಡಿದ್ರೆ ಅಣ್ಣಂಗೆ ಬೇಜಾರಾಕಿಲ್ವ? ಸಣ್ಣ ಕೆಲಸ ಮಾಡ್ಕೊಬಂದು ಅವಣ್ಣ ಕೆಲಸ ಮಾಡ್ಕೊಬರೋಂಗೆ ಮನೆಗೆ ಬಂದು ನೆಮ್ಮದಿ ಸಿಗೋದು ಬೇಡವಾ? ಏನೇನು ಯಾರು ಮಾಡ್ಬಾರ್ದು, ತಪ್ಪು ಮಾಡಿದಾನೆ. ಆಯಿತು ಹೋಯ್ತು ಬಿಡು, ಇನ್ನೇನು ಮಾಡೋಕ್ಕದು. ಈಗ ನಾವು ನೀನುವೇ ಒಂದೆಲ್ಲ ಒಂದು ಸತಿ ಯೋಚನೆ ಮಾಡಿದೆ ತಾನೆ ಎರಡನೇ ಮದುವೆ ಮಾಡಬೇಕು ಅಂತ. ಆಗವನೇ ಇರ್ತಾರೆ ಬಿಡು. ಅಕ್ಕೇನಂತ ಇರಾಗಂಟು ನೀನು ನೋಡ್ಕೊ. ಸತ್ತೋದ್ಮೇಲೆ ಏನಾಯ್ತದೆ ಅಂತ ಕಂಡಿದ್ದಾವ ನಾವು. ಇರಾಗಂಟು ಪ್ರೀತಿ ನೋಡ್ಕಕ್ಕ ನಿನ್ನ ಮುಗಿನ. ನೀನು ಸತ್ತ ಮೇಲೆ ಯಾರು ನೋಡ್ಕೊತಾರಪ್ಪ, ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡಿಯ ನೀನು? ಇವತ್ತಿದ್ದವ್ರು ನಾಳೆ ಕಿರಕಿಲ್ಲ, ಇವತ್ತೊಂದು ಯೋಚನೆ ಮಾಡೋ ನಾಳೆ ಬಗ್ಗೆ ಯಾಕೆ ಚಿಂತೆ ಮಾಡಿಗೆ? ನೀನು ಹಿಂಗೆ ಸಪ್ಪು ಮಕ್ಕ ಕೂತ್ಕೊಂಡಾಗ ಒಯ್ದು ನಾವು ಹೆಣ್ಗೇನು ಅನ್ಸಕ್ಕಿಲ್ಲ, ಅವ ಅಣ್ಣಂಗೇನು ಅನ್ಸಕ್ಕಿಲ್ಲ. ಸಣ್ಣ ಮುಡು ಸಾಕಾಗಬೇಕಾಗಿ ಬರ್ತಾನೆ ಪಾಯಿ. ಅವ ಅಣ್ಣಂಗೆ ನಂಗೆ ಒಂಚೂರು ಇಟ್ಟಿಗೆ ಬೇಡ ನೀನು. ಈ ಬಕ್ಕ ಇದ್ದಿ ನಡೆಯಕ್ಕೆ ಮನೆ ತಕ ಹೋಗೋದ? ಬರ್ತೀನಿ ಅಕ್ಕ, ಬರ್ತೀನಿ. ಅಯ್ಯೋ ನನಗೆ ಒಂಥರ ಬೇಜಾರಾದಂಗೆ ಆಗ್ಬಿಡ್ತು ಕಣಕ್ಕ. ಏನು ದೇವರು ಹಿಂಗೆ ನೋವು ಮೇಲೆ ನೋವು, ಕಷ್ಟದ ಮೇಲೆ ಕಷ್ಟ ಕೊಡ್ತಾನಲ್ಲ ಅಂತ ನನಗೆ ನಿಜವಾಗ್ಲೂ ಹೊಸಿ ಬೇಜಾರಾಯ್ತಲ್ಲ ಕಣಕ್ಕ ನನಗೆ. ಅಯ್ಯೋ ಆಯಿತು ಸುಮ್ಮನಿರು. ಭಗವಂತ ಎಲ್ಲನೂ ಭಗವಂತ ನ್ಯಾನೆ ಬರ್ತದೆ ಬರ್ದಿರೋ. ನೀನು ಏನು ಮಾಡೋಕ್ಕದ್ದು? ಬಂದಿದ್ದೊಂದು ಬೋಸ್ಕೊಂಡು ಹೋಗ್ಬೇಕು. ನೀನು ಹಿಂಗೆ ಮಾಡ್ಕೊಂಡು ಕೂತ್ಕೊಬೇಡ, ಬೇಜಾರು ಮಾಡ್ಕೊತಾರೆ. ಯೋಚನೆ ಬಿಟ್ಟಾಕ್ಬಿಟ್ಟು ಇರು ಸುಮ್ಮನೆ ನೀನು. ಹಂಗೂ ಸುಮ್ಮನೆ ಫೋನ್ ಮಾಡಿ ಅವಳಿಗೂ ಹೇಳ್ದೆ, ನಾನು ಇಡ್ಲಿ ಬಿಡ್ಲಿ ಮುಗಿನ ಜವಾಬ್ದಾರಿ ನಿಂದು ಕಣವ, ಚೆನ್ನಾಗಿ ನೋಡ್ಕೊಬಿಡು ಮಗಳೇ ಅಂದ್ಬಿಟ್ಟು ನನ್ನ ಮಗಳಿಗೂ ಹೇಳ್ದೆ ಕಣಕ್ಕ. ಆಯಿತು ಬಿಡವ, ನನ್ನ ಜವಾಬ್ದಾರಿ ನೀನು ತಲೆಗೆಡ್ಸ್ಕೊಬೇಡ, ನೀನು ಧೈರ್ಯವಾಗಿರು ಅಂದ್ಬಿಟ್ಟು ಅದಂದ್ಲು. ನಾಗಮ್ಮ ಏನು ಆರಾಮ ಮಾತಾಡ್ತಾ ಕೂತ್ಕೊಂಡ್ಬಿಟ್ಟಿದ್ರಲ್ಲ ಜಾನಕಮ್ಮನ ಜೊತೆ? ಓ ಅಣ್ಣ ಬಣ್ಣ ಏನಿಲ್ಲ ಕತೆ, ಬಿಸ್ಲಲ್ವಾ ಕೂತ್ಕೊಂಡಕಂಡು ಬನ್ನಿ. ಅಯ್ಯೋ ಸುಮ್ಕರು, ಏನು ಬಿಸಿಲು ಉರಿತಾ ಕೂತದೆ. ಏನು 9 ಗಂಟೆ ಚಳಿ, ಆಮೇಲೆ ಏನಪ್ಪ ಈ ಪಾಟಿ ಬಿಸಿಲ. ನನಗೂ ಸಾಕಾದಂಗೆ ಆಗ್ಬಿಡ್ತು. ಹಂಗೆ ತಿರ್ಗಿ ಆಡ್ತಾ ಬಂದೆ. ಯಾಕೆ ಜಾನಕಕ್ಕ, ಯಾಕೆ ಸಪ್ಕಿದ್ಯೆ? ಕುತ್ಕ ಸುಮ್ಮನೆ. ನೀನು ಯೋಚನೆ ಮಾಡ್ಕೊಂಡು ನೀನು ಸತ್ತೈತಿ ಅಷ್ಟೇ. ಅಯ್ಯೋ ಯಾರು ಮಾಡಬಾರ್ದೇನು ಮಾಡಿಲ್ಲ, ಬರ್ಬಾರ್ದೇನು ಕಷ್ಟ ಏನು ಬಂದಿಲ್ಲ. ಸುಮ್ಮನೆ ತಲೆಯಿಂದ ಯೋಚನೆ ಮಾಡೋದ ಬಿಟ್ಬಿಟ್ಟು ಸುಮ್ಮನೆ ಇರೋದು ಕಲಿ. ಅಲ್ವನಕ್ಕ? ನಾನು ಹೇಳೋ ಸರಿ ತಾನೆ? ಯೋಚನೆ ಯಾಕೆ ಮಾಡಬೇಕು?
ನನಗೂ ವಿಷಯ ಗೊತ್ತಾಯ್ತು. ಅಲ್ಲೇನು ಮುಚ್ಚುಮರೆ ಏನು ಪ್ರಮೋದ್ ಅವ್ರವ್ವ ಹೇಳ್ತು ನನಗೆ, ಹಿಂಗೆ ಬೆಂಗಳೂರಲ್ಲಿ ಒಂದು ಮದುವೆ ಮಾಡ್ಕೊಬಿಟ್ಟಿದ್ದಾನಂತೆ ಅಂತ. ನಾನು ಇದ್ದೇನೆ ಹಿಂಗೆ, ನಮಗೆ ಗೊತ್ತಿಲ್ಲ, ಸುಳಿಲ್ಲ, ಯಾರು ಹೇಳಿಲ್ಲ, ಊರಲ್ಲಿ ಒಬ್ರದ್ದು ಮಾತಾಡಿಲ್ಲ ಈ ಸುದ್ದಿಯ. ಹಿಂಗಂತಾರಲ್ಲ ಅಂತ ನಾನು ನಂಬಿತಿಲ್ಲ. ಆಮೇಕೆ ಗೊತ್ತಾಯ್ತು ನನಗೆ. ಹಂಗೂ ನಾನು ಕೇಳುವ ಅನ್ಕೊಂಡೆ, ಇಲ್ಲೇ ಸಿಕ್ಕಿದ್ರಲ್ಲ. ನಿಮ್ಮ ಸೊಸೈಟಿ ಇರೋದು ಎಷ್ಟು ವರ್ಷ ಆಯಿತು? ಒಂದು ಹೆಣ್ಮಗದಲ್ವಾ? ಅಯ್ಯೋ ಅದೇ ಕಣ, ಒಂದು ಹೆಣ್ಮಗ ಅದೇ ನಮ್ಮ ಸಾಸೆ ಸತ್ತಿ ಆಯ್ತು ಅಣ್ಣ. ಆಯಿತು ಹೆಚ್ಚು ಕಮ್ಮಿ ಒಂದು 5 ವರ್ಷ ಏನೋ ಆಯ್ತು ಅಣ್ಣ. ಅದಾದಮೇಲೆ ನನ್ನ ಮಗ ಸಪ್ಪು ಕೂತ್ಕೊಳ್ಳೋನು. ನಮ್ಗೇಣ ಬೇಜಾರಾಗ್ಬಿಡ್ತು ಕಣಣ್ಣ. ಅಯ್ಯೋ ಹಿಂಗೆ ಕೂತ್ಕೊತಾನ ಮುಂಡ್ರಂಗೆ ಅಂದ್ಬಿಟ್ಟು ನಾನು ಪ್ರಮೋದ ಬೆಂಗಳೂರು ಕೆಡ್ತದಿದ್ನಲ್ಲ. ಅಯ್ಯೋ ಎಲ್ಲರೂ ಕರ್ಕೊಂಡೋಗಿ ಸೇರ್ಸಪ್ಪ ಅಂದ್ಬಿಟ್ಟು ನಾನು ನನ್ನ ಗಂಡ ಇಬ್ಬರು ಹೋಗಿ ಹೇಳಿ ಒಯ್ದ ಕರ್ಕೊಂಡೋಯ್ತು. ಮದುವೆ ಆಗಿರೋದನ್ನ ಹೇಳಿಲ್ಲ ಕಣಣ್ಣ. ನಾವು ನೆನ್ನೆ ದಿವಸ ನಮಗೆ ಗೊತ್ತಾಗಿರೋದು ಈ ವಿಷಯ. ಮೊನ್ನೆ ಒಯ್ದಂತ ಕೇಳ್ಕೊಂಡು ನೆನ್ನೆ ಹೋಗಿ ರಾಜರೋಷ್ಟು ಹಿಡ್ದಿರೋದು. ಆಲೆ ಮದುವಾಗಿ 3 ವರ್ಷದ ಗಂಡು ಮಗನೂ ಅದೇ. ಅಯ್ಯೋ ಈಗಿನ ಕಾಲದಲ್ಲಿ ಯಾಕ ಹೆಣ್ಣು ಎಷ್ಟು ಕಷ್ಟ ಗೊತ್ತಾ ಹುಡುಕಿಗೆ, ಎಷ್ಟು ಹುಡುಕರು ಹೆಣ್ಣು ಸಿಗಿಲ್ಲ ಅಂತ ಹೇಳಿ ಹೆಂಗೋ ಗಂಡಕನ್ನೆಲ್ಲ ಬಿಡೋದಾಗೆ ನಿಮ್ಮ ಬರನ್ನೇ ಕಮ್ಮಿ ಮಾಡೋಲ್ಲ. ಯಾಕೆ ಸುಮ್ಮನೆ ಯೋಚನೆ ಮಾಡಿ, ಏನಾರ ಮೊದಲನೇ ಇದ್ದಿ ಇನ್ನೊಂದು ಮಾಡ್ಕೊಂಡಿದ್ರೆ ಬಿಡು, ತಪ್ಪು ಅನ್ವಾ. ನಾನೇ ಕೇಳ್ತೀನಿ, ಇಂಥ ಅಲ್ಲಾಲ್ಕೋರ್ ಕೆಲಸ ಯಾಕೆ ಮಾಡಿದೆ ಬೋಳಿ ಮಗನ ಅಂತ ಬೇಕಾರೆ ಅಂಥದ್ರಲ್ಲಿ ಈಗ ಹಂಗೂ ಕಾಯ ಭಯ ಓದೋದಕ್ಕೆ ಬಂದೋದಕ್ಕೆ ಮನೇಲಿ ದೀಪ ಹಸ್ಕೊಂಡು ಹೆಂಗೋ ಟೀ ಕಾಫಿ ಕುಡ್ಕೊಂಡು ಬೆಂತಿಕೋರು ಬೇಡವಾ? ಇನ್ನೇನು ಮಾಡೋಣ ಬಿಡೋತಾಗೆ. ನಿಮ್ಮ ಜವಾಬ್ದಾರಿನೇ ಕಮ್ಮಿ ಮಾಡೋಣಲ್ಲ. ಅದಕ್ಕೆ ಯಾಕೆ ಯತ್ನೆ ಮಾಡಿಯೇ? ಏನು ಜನ ಯಾಕೆ ಆಡ್ಕೊಂಡ್ರು? ಅದಕ್ಕೆ ಯತ್ನೆ ಮಾಡಿಯಾ? ಜನ ಸುದ್ದಿ ಬಿಡು. ಯಾರು ಏನಂದ್ರು ಯಾರೇನು ಅನ್ನಿಕ್ಕಿಲ್ಲ. ಒಟ್ಟಲ್ಲಿ ಏನೋ ತಂದೆ ತಾಯಿಗೆ ಹೇಳ್ತಾನೆ ಆದ್ನಲ್ಲ ಅನ್ನೋದೊಂದು ಬೇಜಾರು ನಿಮ್ಮ ಮನಸ್ಸಲ್ಲಿ ಇರ್ತದಲ್ವಾ? ಬಿಡೋತಾಗೆ ತಲೆ ಕೆಡಿಸ್ಕೊಬಿಡಿ. ಅಯ್ಯೋ ಅಣ್ಣ ಅವನು ಹೇಳ್ದ ಸಿಕ್ಕಿಲ್ಲ ನನಗೆ. ಮುಗಿನ ಅವನು ನಿಗೋಣೆ ನೋಡ್ಕೊಳಕ್ಕಿಲ್ಲ ಕಣಣ್ಣ. ಅವನು ಜವಾಬ್ದಾರಿ ಇಲ್ಲ. ಅಷ್ಟು ವರ್ಷ ಆಗಿ ಬೆಂಗಳೂರಿಗೆ ಹೋಗಿದ್ರು ₹1 ದುಡ್ಡು ಕೊಟ್ಟಿಲ್ಲ ಕಣ. 1 ಸತಿ ಕೊಟ್ಟಿದ್ದಾನೆ, 2 ಸತಿ ಕೊಟ್ಟಿದ್ದಾನೆ ಅಷ್ಟೇ. ಅದಾದ್ಮೇಲೆ ಅಷ್ಟು ವರ್ಷದಿಂದನೂ ಒಂದು ದಿವಸನೂ ಇಲ್ಲ. ಅವ್ರ ಅಪ್ಪನಿಗೊಂದು ಬಟ್ಟೆ ತಂದು ಕೊಟ್ಟಿದ್ದಾನೆ, ನಮ್ಮ ಅವ್ವದ ಸೀರೆ ತಂದಿದ್ದಾನೆ. ನನಗೆ ಬೇಡ ಕಣ, ಮುಗಿಗಾರೆ ಒಂದು ಬಟ್ಟೆ ತಂದು ಕೊಟ್ಟಿದ್ದಾನಣ್ಣ. ಯಾವುದೂ ಇಲ್ಲ ಕಣ. ಹಂಗೆ ಆಗ್ಲಿಂದ ಅವನಿಗೆ ನಿಗಮಣೆ ಇಲ್ಲ. ಇನ್ನು ಮುಂದಕ್ಕೆ ನಾವಿರೋ ಗಂಟೆನೋ ಅಂಬ್ಲಿಯೋ ಗಂಜಿಯೋ ಕುಡಿಸಿ ಮುಗಿನ ಬೆಳೆಸ್ತೀವಿ ಅನ್ಕೋ. ನಾವು ಸತ್ತಂತ ಕಾಲಕ್ಕೆ ಏನು ಗತಿ, ಆ ಮುಗಿನ ಪರಿಸ್ಥಿತಿ ಏನು ಅಂತ ಹಂಗೆ ಚಿಂತೆ ಮಾಡ್ತೇವೆ. ಮುಂದದ್ದು ಭಗವದ್ಗೀತೆ ಬಿಡಮ್ಮ. ಆ ಮಗಿನ ಹಣೆಯಲ್ಲಿ ಏನು ಬರ್ದಿರ್ತದೆ ಆಯ್ತದೆ. ಅಯ್ಯೋ ಮುಂದದ್ದು ಯಾರು ಕಂಡಿದ್ರು? ನಾನು ನೀನು ಚೇಂಜ್ ಮಾಡುವಂಗಿರ್ತದ? ಬರ್ಬಿಡುವಾನಿಕೆ ಬಿಡು. ಅದ್ರ ಬಗ್ಗೆ ಮುಂದದಲ್ಲಿ ಯೋಚನೆ ಮಾಡಬೇಡಿ. ಈಗ ಆಗೋಗದೆ. ಈಗ ಅದನ್ನು ಕಳೆದಾಕಿ ಕೈಗಿಲ್ಲ. ಇನ್ನೇನು ಗಂಡ ಕಾಲ ಹೊರಟ್ಬಿಟ್ರೆ ಕಳೆದಾಕಿ ಕೈಗಿಲ್ಲ. ಈಗ ಅದನ್ನು ಕೂತ್ಕೊಂಡು ಮಾತಾಡ್ಕೊಂಡು ಮುಂದೆ ಯಾರು ಎತ್ಕೊಂಡಂಗೆ ಸಮಸ್ಯೆ ಬಗೆಹರಿಸ್ಕೊಂಡು ಹೋಗಿ. ಅಯ್ಯೋ ಅಣ್ಣ ನಾನು ಅದನ್ನೇ ಹೇಳ್ತಾ ಇರೋದು, ಚಿಂತೆ ಮಾಡಬೇಡ, ಸುಮ್ಮನಿರಕ ಭಗವಂತ ಮಾಡ್ದಂಗೆ ಆಯ್ತದೆ ಅಂದ್ಬಿಟ್ಟು. ಇವು ಅಕ್ಕ ಒಂದು ಕಡೆ ಚಿಂತೆ ಮಾಡ್ಕೊಂಡು ಕೂತ್ಕೊಳ್ಳೋದಣ್ಣ, ಅವ ಅಣ್ಣ ಒಂದು ಕಡೆ ಚಿಂತೆ ಮಾಡ್ಕೊಂಡು ಕೂತ್ಕೊಳ್ಳೋದು. ಹಿಂಗೆ ಆದ್ರೆ ಮನೆ ಒಳಗೆ ನಿಮ್ಗೆ ಸಿಕ್ಕದ? ನಮ್ಗೆ ಹೇಳ್ದಂಗೆ ಮಾಡ್ಕೊಂಡಲ್ಲ ಅನ್ಕೊಂಡು ಹಿಂಗೆ ಯತ್ನೆ ಮಾಡ್ತಾ ಕುಂತವ್ರೆ. ಅಯ್ಯೋ ಹೇಳ್ಬಿಟ್ಟಾಗಿದ್ದು ಏನಾಯ್ತಿತ್ತು? ಎಲ್ಲ ಒಂದೇ. ನೀವು ಮಾಡಿದ್ರು ಅದೇ, ಅವನಾಗಿರೋದು ಅದೇ. ಬಿಟ್ಟಾಗಿ ತಲೆ ಕೆಡಿಸ್ಕೊಬೇಡಿ. ಒಂಚೂರು ನಾಳಿಕೆ ಒಂದು 5-6 ಆಳ ಔಷಧಿ ಕಬ್ಬುಂಗದಲ್ಲಿ ಸುತ್ತ ಹಳೆ ಬೆಳ್ಕೊಂಡ್ಬಿಡತ್ತೆ ಕನಕ. ಎಂತೆಂಥದ್ದು ಒಂಚೂರು ಕಿಳಿ ಕೇಳಕ ಒತ್ತಂತಾನೆ ಬರಲಿ. ಬೇಕಾರೆ ಒಂದು 7 ಗಂಟೆ ಹೊತ್ತಿಗೆ ಬರಲಿ. 11-12 ಗಂಟೆ ಹೊತ್ತಿಗೆ ಉಂಟಲ್ಲಿ ನೋಡಕ್ಕೆ ಒಂಚೂರು ಹೇಳಕ್ಕೆ ಯಾರಿಗಾರೆ ತಿರುಗಾಡಿ ಕಾಯ್ಕಿಲ್ಲ ಕನಕ. ನನಗೆ ಆಸೆ ಆಯ್ತದೆ ಅಣ್ಣ. ನಾಳೆ ಕಾಯ್ಕಿಲ್ಲ, ಎಲ್ಲ ಒಪ್ಕೊಬಿಟ್ಟಿರ್ತಾರೆ. ಮಂಗ್ಳೂರ್ಗೆ ನೋಡ್ರಣ. ಆಯ್ತು 7 ಹೊತ್ತಿಗೆ ಮಂಗ್ಳೂರ್ಗೆ ಮಾತ್ರ ತಪ್ಪಿಸ್ಬೇಡಿ. ಹ್ಞೂ ಸರಿ ಅಣ್ಣ, ಆಯಿತು. ಜಾನಕಮ್ಮ ನೋಡು, ಎದ್ ನಡಿ ಬಂಗಮ್ಮ ನಡಿ. ಅದು ಒಂದು ಇದು ಅನ್ಕೊಂಡು ಯೋಚನೆ ಮಾಡ್ಕೊಂಡು ಕೂತಿರೋದೇನು? ನಡಿ. ಕರ್ಕೊಂಡು ನಡಿ ನಾಗಕ್ಕ. ಏನು ಆಗ್ಬಾರ್ದೇನು ಆಗಿಲ್ಲ. ನಡೀರಿ ಅಕ್ಕ, ನಡಿ ಹೋಗದ. ಸರಿ ಅಕ್ಕ, ಆಯಿತು. ನಡಿ ಅದೊಂದು ಚಿಂತೆ ಅಂತ ಮಾಡ್ಕೊಂಡು ಕೂತ್ಕೊಳ್ಳಿ. ನೀನು ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.